ಇವತ್ತು ನಾನು ಪುಣ್ಯಕ್ಷೇತ್ರವಾದ ವರದಳ್ಳಿ ಶ್ರೀ ಶ್ರೀಧರ್ ಸ್ವಾಮಿಗಳ ಕ್ಷೇತ್ರದಲ್ಲಿದ್ದೀನಿ. ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಗುಣನ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ವಿಶೇಷ ಅನ್ನೋದಕ್ಕಿಂತ ಅತ್ಯುತ್ತಮ ಸಾಧನೆ ಮಾಡಿರುವಂತದ್ದು. ಕೆಲವೊಂದು ಬೆರಳೆಣಿಕೆ ಮಹಾನ್ ಸಾಧರಲ್ಲಿ ಶ್ರೀ ಶ್ರೀಧರ್ ಸ್ವಾಮಿಗಳು ಕೂಡ ಜೀವನ್ ಮುಕ್ತರು ಅಂತ. ಜೀವನ್ ಮುಕ್ತರು ಅಂದ್ರೆ ಏನು ಅಂದ್ರೆ, ನಮ್ಗೆಲ್ಲ ಪ್ರಾಣ ಹೋದಾಗ ನಮ್ಮ ದೇಹದಿಂದ ಸೂಕ್ಷ್ಮ ಶರೀರ ಬೇರ್ಪಡುತ್ತೆ. ಈ ದೇಹದಲ್ಲಿ ಈಗ್ಲೂ ಕೂಡ ಇದೆ. ಆದ್ರೆ ಯಾರು ಬದುಕಿದ್ದಾಗ್ಲೇನೆ ಈ ದೇಹದಿಂದ ಆ ಸೂಕ್ಷ್ಮ ಶರೀರನ ಬೇರ್ಪಡಿಸಿ ಹೊರಗಡೆ ಹೋಗಿ ಅವ್ರಿಗೆ ಬೇಕಾದಾಗ ಒಳಗಡೆ ಬಂದು ಸೇರ್ಕೊಳ್ಳುವಂತ ಎಬಿಲಿಟಿನ ಸಾಧಿಸ್ಬಿಟ್ಟಿರ್ತಾರೆ. ಅವ್ರನ್ನ ಕರಿತೀವಿ ನಾವು ಜೀವನ್ ಮುಕ್ತರು ಅಂತ. ಅಂದ್ರೆ ಈ ಜೀವನ ನಡೀತಿದೆ, ಪ್ರಪಂಚ, ಮಕ್ಕಳು, ಮನೆ, ಸಂಸಾರ, ಮಠ ಎಲ್ಲವೂ ಇದೆ. ಆದ್ರೆ ಈ ಜೀವನದಿಂದ ಯಾವಾಗ ಬೇಕೋ ಆಗ ನಾನು ಹೊರಗಡೆ ಬರೋದು, ಕಾನ್ಶಿಯಸ್ ಆಗಿ ಇದನ್ನ ಬಿಡಿಸ್ಕೊಳ್ಳೋ ಅಂತ ಎಬಿಲಿಟಿ ಪಡ್ಕೊಂಡ್ರೆ ಅವ್ರನ್ನ ಅಂತೀವಿ ಜೀವನ ನಡೀತಾ ಇರ್ಬೇಕಾದ್ರೆ ಮುಕ್ತರಾಗಿರೋರು ಅಂತ. ಯಾಕೆ ಅವ್ರು ಆ ರೀತಿ ಹೊರಗಡೆ ಬರ್ತಿದ್ರು ಅಂದ್ರೆ, ಅವರು ಕೆಲವೊಂದು ಈ ಪ್ರಪಂಚದಲ್ಲಿ ಅಥವಾ ನಮ್ಮ ಲೋಕ ಕಲ್ಯಾಣಕ್ಕೆ ರಿಷಿ ವರ್ಕರ್ಸ್ ಅಂತ ಕರಿತೀವಿ. ಆ ರೀತಿ 1,44,000 ಜನ ಈಗ್ಲೂ ಕೂಡ ಪ್ರಪಂಚದಲ್ಲಿ ಆಕ್ಟಿವ್ ಆಗಿ ಈ ದೇಹದಲ್ಲೇ ಇದ್ದಾರೆ, ಕಣ್ಣು ಕಾಣಿಸೋ ತರನೇ ಇದ್ದಾರೆ. ಆ ತರ ಕೆಲಸ ಮಾಡಿದವರು ನಮ್ಮ ಶ್ರೀಧರ್ ಸ್ವಾಮಿಗಳು. ಅಂತ ಮಹಾನ್ ಸಂತರ ಪುಣ್ಯಕ್ಷೇತ್ರದಲ್ಲಿ ನಾವು ನಿಂತು ಅವರ ಭಕ್ತಿಗೆ, ಅವರ ಕೃಪೆಗೆ ಪಾತ್ರರಾಗಬೇಕು. ಅದ್ರ ಜೊತೆ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ಕಳೆದೋಗ್ಬಿಟ್ಟಿದೀವಿ. ನಾವು ಕೂಡ ಸ್ವಲ್ಪನಾದ್ರೂ ಈ ಸಾಧನೆ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಒಲವನ್ನ ಮೂಡಿಸ್ಕೊಳ್ಳೇಬೇಕು.